ಆರ್ ಸಿ ಬಿ ವುಮೆನ್ಸ್ ತಂಡ ಇವತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ ಹಬ್ಬದೂಟವನ್ನು ಬಡಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆರ್ ಸಿ ಬಿ ತಂಡ ಫೈನಲ್ಗೆ ತಲುಪಿದೆ. ಆರ್ ಸಿ ಬಿ ತಂಡ 17ನೇ ತಾರೀಕು ನಡೆಯಲಿರುವಂಥ ಮ್ಯಾಚ್ನಲ್ಲಿ ಡೆಲ್ಲಿ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಆಡಲಿದೆ. ಒಂದೇ ಒಂದು ಗೆಲುವಿನ ಈಚೆ ನಿಂತಿದೆ ಆರ್ ಸಿ ಬಿ ತನ್ನ ಚೊಚ್ಚಲ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಅಂತಲೇ ಹೇಳ್ಬೋದು. ಆರ್ ಸಿ ಬಿ ತಂಡ ಚೊಚ್ಚಲ ಟ್ರೋಫಿಯನ್ನು ಗೆದ್ದು ಬೀಗುತ್ತದ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಆರ್ ಸಿ ಬಿ ತಂಡ ಕಳೆದ ಬಾರಿ ಅಷ್ಟೊಂದು ಉತ್ತಮ ಪರ್ಫಾರ್ಮೆನ್ಸನ್ನು ಕೊಟ್ಟಿರಲಿಲ್ಲ. ಮುಂಬೈ ಇಂಡಿಯನ್ಸ್ ತಂಡ ಕಳೆದ ಬಾರಿ ಮೊದಲ ಟೈಟಲನ್ನು ಗೆದ್ದಿತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ. ಆದರೆ ಈ ಬಾರಿ ಆರ್ ಸಿ ಬಿ ಮೊದಲಿನಿಂದನೇ ಅತ್ಯುತ್ತಮವಾದಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಾ ಬಂದಿತ್ತು. ಹಾಗಾಗಿ ಆರ್ ಸಿ ಬಿ ತಂಡ ಮೂರನೇ ತಂಡವಾಗಿ ಸೆಮಿಫೈನಲನ್ನು ತಲುಪಿತ್ತು. ಇವತ್ತು ನಡೆದಂಥ ಎಲಿಮಿನೇಟರ್ ಪಂದ್ಯದಲ್ಲಿ ಅತ್ಯುತ್ತಮವಾದಂಥ ಒಂದು ಆಟವನ್ನು ಪ್ರದರ್ಶನ ಮಾಡಿ ಆರ್ ಸಿ ಬಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ 6 ವಿಕೆಟ್ಗಳನ್ನು ಕಳೆದುಕೊಂಡು 135 ರನ್ಗಳನ್ನು ಮಾಡಿತ್ತು. ಎಲ್ಲೋ ಒಂದು ಕಡೆ ಕೇವಲ 135 ರನ್ಗಳನ್ನು ಮಾಡಿದಾಗ ಅದು ಮುಂಬೈ ಅಂತ ಸ್ಟ್ರಾಂಗ್ ಟೀಮ್ನ ಮೇಲೆ, ಅದು ಭಾರತದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರು ಲೀಡ್ ಮಾಡುವಂಥ ಮುಂಬೈ ತಂಡದ ವಿರುದ್ಧ ಈ ರನ್ನುಗಳು ಸಾಲೋದಿಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಹುಡುಗಿಯರು ಅದ್ಭುತವಾದಂಥ ಒಂದು ಬೌಲಿಂಗ್ ಪ್ರದರ್ಶನವನ್ನು ನೀಡಿ ಬೆಂಗಳೂರಿಗೆ ಗೆಲುವನ್ನು ದಕ್ಕಿಸಿಕೊಟ್ರು ಅಂತಲೇ ಹೇಳ್ಬೋದು. ನಾವು ನಿನ್ನೆ ಮ್ಯಾಚಲ್ಲಿ ಕೂಡ ನೋಡಿದ್ವಿ. ಆ್ಯಕ್ಚುಲಿ 33 ವರ್ಷದ ಎಲಿಸಿ ಪೆರ್ರಿ ಅವರು ಅದ್ಭುತವಾದಂಥ ಒಂದು ಆಟವನ್ನು ಆಡಿದರು. ಆ ಪಂದ್ಯದಲ್ಲಿ ಅವರು 6 ವಿಕೆಟ್ಗಳನ್ನು ಕಿತ್ತುಕೊಟ್ಟಿದ್ದಷ್ಟೇ ಅಲ್ಲದೆ 40 ರನ್ಗಳನ್ನು ಕೂಡ ಬಾರಿಸಿದರು. ಅದೇ ರೀತಿ ಇವತ್ತಿನ ಪಂದ್ಯದಲ್ಲೂ ಕೂಡ ಅವರು 66 ರನ್ಗಳನ್ನು ಬಾರಿಸಿ ಆರ್ ಸಿ ಬಿ ಪರವಾಗಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದಂಥ ಆಟಗಾರ್ತಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾದರು. ಸೊ ಅವರು ಬೌಲಿಂಗಲ್ಲೂ ಕೂಡ ಒಂದು ಉತ್ತಮವಾದಂಥ ಒಂದು ಪ್ರದರ್ಶನವನ್ನು ನೀಡಿದ್ರು. 4 ಓವರ್ಗಳನ್ನು ಬೌಲ್ ಮಾಡಿ 1 ವಿಕೆಟನ್ನು ಕೂಡ ಕಿತ್ತಿದ್ದಾರೆ. ಅದು ಈ ರೀತಿಯ ಒಂದು ಸಾಂಘಿಕ ಪ್ರದರ್ಶನದಿಂದ ಆರ್ ಸಿ ಬಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಅಂತಲೇ ಹೇಳ್ಬೋದು. ಆರ್ ಸಿ ಬಿ ಈಗ ಡೆಲ್ಲಿಯ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಆಡದಿದೆ. ಈ ಫೈನಲ್ ಪಂದ್ಯ 17ನೇ ತಾರೀಕು ನಡೆಯುತ್ತೆ. ಈಗಾಗಲೇ ಮೆನ್ಸ್ ಐ ಪಿ ಎಲ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 19ನೇ ತಾರೀಕು ಮೆನ್ಸ್ ಐ ಪಿ ಎಲ್ನ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಕೂಡ ಇದೆ. ಹಾಗೆ 22ನೇ ತಾರೀಕು ಚೆನ್ನೈನಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧ ಆಟವನ್ನು ಆಡಲಿದೆ. ಇಂತಹ ಒಂದು ಟೈಮ್ನಲ್ಲಿ ಆರ್ ಸಿ ಬಿ ವುಮೆನ್ಸ್ ತಂಡ ಫೈನಲ್ಗೆ ತಲುಪಿದೆ. ವುಮೆನ್ಸ್ ತಂಡ ಮೊದಲ ಒಂದು ಟ್ರೋಫಿಯನ್ನು ಗೆದ್ದು ಬೀಗುತ್ತದೆ ಅಂತಲೇ ಅಂದ್ಕೊಳ್ತೀನಿ. ಸೊ ಒಂದು ವೇಳೆ ಆರ್ ಸಿ ಬಿ ಮಹಿಳೆಯರ ತಂಡ ಕಪ್ಪನ್ನು ಗೆದ್ದರೆ ಅದು ಮುಂಬರುವ ಮೆನ್ಸ್ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಒಂದು ಉತ್ತಮ ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಹುಮ್ಮಸ್ಸು ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಆಗ ವಿರಾಟ್ ಕೊಹ್ಲಿ ಅವರ ಒಂದು ನೇತೃತ್ವದಲ್ಲಿ ಅವರು ಸೂಪರ್ಬ್ ಆಗಿ ಆಡ್ಬೋದು. ಡುಪ್ಲೆಸಿ ಅವರು ತಂಡವನ್ನು ಗೆಲುವಿನತ್ತ ಸೇರಿಸೋದಕ್ಕೆ ಆ ಒಂದು ಕಾನ್ಫಿಡೆನ್ಸ್ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.